ಆತ್ಮೀಯ ವಿದ್ಯಾರ್ಥಿಗಳೇ, BA ಅಂತಿಮ ವರ್ಷದ ರಾಜ್ಯಶಾಸ್ತ್ರ ಎರಡನೆಯ ಪತ್ರಿಕೆಯ ಕ್ಲಾಸ್ಗೆ ತಮಗೆಲ್ಲ ಸ್ವಾಗತ. ನಾವೀಗಾಗಲೇ ಮೊದಲ 2 ಅಧ್ಯಾಯಗಳನ್ನು ಮುಗಿಸಿದ್ದು. ಇವತ್ತು 3ನೇ ಅಧ್ಯಾಯವಾದ ಸಮ್ಮಿಶ್ರ ಸರ್ಕಾರವನ್ನು ಆರಂಭಿಸೋಣ. ಈ ಸಮ್ಮಿಶ್ರ ಸರ್ಕಾರಗಳು ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಅನಿವಾರ್ಯವಾಗಿದ್ದಾವೆ ಅಂತ ನಾವು ಹೇಳ್ಬೋದು. ಇದಕ್ಕೆ ಮೂಲ ಕಾರಣ ಏನು ಅನ್ನೋ ಪ್ರಶ್ನೆ ಬಂದಾಗ, ಸಂಸದೀಯ ವ್ಯವಸ್ಥೆಯಲ್ಲಿ ಸಾಮಾನ್ಯವಾಗಿ ನಾವು ಬಹುಪಕ್ಷ ಪದ್ಧತಿಯನ್ನು ಕಾಣ್ತಾ ಇದ್ದೀವಿ. ಅದು ಭಾರತ ಇರ್ಬೋದು ಅಥವಾ ಮತ್ತಾವುದೋ ರಾಷ್ಟ್ರ ಇರ್ಬೋದು. ಇಂಗ್ಲೆಂಡನ್ನು ಹೊರತುಪಡಿಸಿದರೆ ಸಾಮಾನ್ಯವಾಗಿ ಎಲ್ಲ ಸಂಸದೀಯ ವ್ಯವಸ್ಥೆಯಲ್ಲಿ ಬಹುಪಕ್ಷ ಪದ್ಧತಿ ಇದೆ. ಇದು ಒಂದನೇದು. ಎರಡನೇದು, ಸಂಸದೀಯ ಸರ್ಕಾರವನ್ನು ನಾವು ಪಕ್ಷದ ಸರ್ಕಾರ, ಒಂದು ರಾಜಕೀಯ ಪಕ್ಷಕ್ಕೆ ಸೇರಿದ ಸರ್ಕಾರ ಅಂತ ಕರೀತಾ ಇದ್ದೇವೆ. ಸಂಸದೀಯ ವ್ಯವಸ್ಥೆಯಲ್ಲಿ ಸರ್ಕಾರ ರಚನೆ ಮಾಡಬೇಕಾದ್ರೆ ಬಹುಮತ ಬೇಕು. ಒಂದು ಪಕ್ಷ ಅಥವಾ ಪಕ್ಷಗಳ ಗುಂಪಿಗೆ ಬಹುಮತ ಇದ್ದಾಗ ಸಂವಿಧಾನಾತ್ಮಕ ಮುಖ್ಯಸ್ಥರು ಆ ಪಕ್ಷ ಅಥವಾ ಪಕ್ಷಗಳ ಗುಂಪಿಗೆ ಸರ್ಕಾರ ರಚನೆಗೆ ಆಹ್ವಾನ ಮಾಡ್ತಾ ಇದ್ದಾರೆ. ಯಾವಾಗ ಒಂದು ಪಕ್ಷಕ್ಕೆ ಸ್ಪಷ್ಟ ಬಹುಮತ ಸಿಗುವುದಿಲ್ಲವೋ, ಯಾವಾಗ ಒಂದೇ ಪಕ್ಷ ಸರ್ಕಾರವನ್ನು ಸ್ಥಾಪಿಸುವಂತಹ ಸ್ಥಿತಿಯಲ್ಲಿರುವುದಿಲ್ಲವೋ, ಅಂತಹ ಸಮಯದಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಪಕ್ಷಗಳು ಸೇರಿ ಸರ್ಕಾರವನ್ನು ರಚಿಸುವುದನ್ನು ನಾವು ಕಾಣ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಒಮ್ಮೆ BJP ಮತ್ತು JDS ಕೂಡಿ ಸರ್ಕಾರವನ್ನು ರಚನೆ ಮಾಡಿದವು. ಮತ್ತೊಮ್ಮೆ JDS ಮತ್ತು ಕಾಂಗ್ರೆಸ್ ಸೇರಿ ಸರ್ಕಾರವನ್ನು ರಚನೆ ಮಾಡಿದವು. ಇವತ್ತು ಮಹಾರಾಷ್ಟ್ರದಲ್ಲಿ ಶಿವಸೇನೆ, ಕಾಂಗ್ರೆಸ್ ಮತ್ತು ರಾಷ್ಟ್ರವಾದಿ ಕಾಂಗ್ರೆಸ್ 3 ಪಕ್ಷಗಳು ಸೇರಿ ಸರ್ಕಾರವನ್ನು ನಡೆಸ್ತಾ ಇದ್ದಾವೆ. ಕೇಂದ್ರದಲ್ಲಿಯೂ ಸಹ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಇದ್ದರೂ ಕೂಡ ಅದೊಂದು ಸಮ್ಮಿಶ್ರ ಸರ್ಕಾರವಾಗಿದೆ ಅಂತ ನಾವು ಹೇಳ್ತಾ ಇದ್ದೀವಿ. ಯಾಕೆಂದರೆ ಅಲ್ಲಿ ಕೆಲವು ಪ್ರಾದೇಶಿಕ ಪಕ್ಷಗಳಿಗೆ ಪ್ರತಿನಿಧಿತ್ವವನ್ನು ನೀಡಿರುವುದನ್ನು ನಾವು ಕಾಣಬಹುದು. ಉದಾಹರಣೆಗೆ ಬಿಹಾರದ ರಾಮ್ ವಿಲಾಸ್ ಪಾಸ್ವಾನ್ ಅವರ ಪಕ್ಷ LJP, ಲೋಕ್ ಜನಶಕ್ತಿ ಪಕ್ಷ, ಜನತಾದಳ ಯುನೈಟೆಡ್ಗೆ ಪ್ರತಿನಿಧಿತ್ವ ಇರುವುದನ್ನು ನಾವು ಕಾಣಬಹುದು. ಜೊತೆಗೆ ಶಿವಸೇನೆಗೂ ಮೊದಲು ಪ್ರತಿನಿಧಿತ್ವ ಇತ್ತು, ಶಿವಸೇನೆ ಅಲ್ಲಿಂದ ಹೊರಗೆ ಬಂದಿದೆ. ಅಕಾಲಿದಳ ಪ್ರತಿನಿಧಿತ್ವವನ್ನು ಪಡೆದಿತ್ತು, ಅದು ಹೊರಗೆ ಬಂದಿದೆ ಇವತ್ತು. ಈ ರೀತಿ ಹಲವು ಪಕ್ಷಗಳು, 2ಕ್ಕಿಂತ ಹೆಚ್ಚು ಪಕ್ಷಗಳು ಅಂತ ನಾವು ಹೇಳ್ಬೋದು. 2ಕ್ಕಿಂತ ಹೆಚ್ಚು ಪಕ್ಷಗಳು ಸೇರಿ ಸರ್ಕಾರವನ್ನು ರಚನೆ ಮಾಡಿದರೆ ಅಂಥ ಒಂದು ಸರ್ಕಾರಕ್ಕೆ ನಾವು ಸಮ್ಮಿಶ್ರ ಸರ್ಕಾರ ಅಂತ ಕರಿತೀವಿ ಅಂತ ಹೇಳ್ತೀವಿ. ಇವತ್ತು ಜಗತ್ತಿನ ಬಹುಸಂಖ್ಯಾತ ರಾಷ್ಟ್ರಗಳಲ್ಲಿ, ಬಹಳಷ್ಟು ರಾಷ್ಟ್ರಗಳಲ್ಲಿ ಪ್ರಜಾಪ್ರಭುತ್ವ ಪದ್ಧತಿ ಇದೆಯೋ, ಎಲ್ಲಿ ಬಹುಪಕ್ಷ ಪದ್ಧತಿ ಇದೆಯೋ ಅಲ್ಲಿ ಈ ಸಮ್ಮಿಶ್ರ ವ್ಯವಸ್ಥೆಯನ್ನು, ಸಮ್ಮಿಶ್ರ ಸರ್ಕಾರಗಳನ್ನು ನಾವು ಕಾಣ್ತಾ ಇದ್ದೀವಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಬಹಳಷ್ಟು ಜನ ಈ ಸಮ್ಮಿಶ್ರ ಸರ್ಕಾರದ ಬಗ್ಗೆ, ಸಮ್ಮಿಶ್ರ ವ್ಯವಸ್ಥೆಯ ಬಗ್ಗೆ ತಮ್ಮದೇ ಆದ ವಾದವನ್ನು, ತಮ್ಮದೇ ಆದ ವಿಚಾರವನ್ನು ಮಂಡಿಸ್ತಾರೆ. ಆದರೆ ಇದು ಜಾಗತಿಕವಾಗಿ ಮಾನ್ಯತೆ ಪಡೆದ ಒಂದು ವ್ಯವಸ್ಥೆ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಜಗತ್ತಿನ ಬಹಳಷ್ಟು ಪ್ರಜಾಪ್ರಭುತ್ವ ರಾಷ್ಟ್ರಗಳು ಎಲ್ಲಿ ಬಹುಪಕ್ಷ ಪದ್ಧತಿ ಇದೆ, ಇಂಗ್ಲೆಂಡು, ಅಮೆರಿಕ ಅಂತ ರಾಷ್ಟ್ರಗಳನ್ನು ಹೊರತುಪಡಿಸಿದರೆ ಎಲ್ಲಿ ಬಹುಪಕ್ಷ ಪದ್ಧತಿ ಇದೆ, ಅಲ್ಲಿ ಈ ಸಮ್ಮಿಶ್ರ ಸರ್ಕಾರ ಪದ್ಧತಿಯನ್ನು ಆಯಾ ವ್ಯವಸ್ಥೆಗಳು, ಆಯಾ
ರಾಷ್ಟ್ರಗಳು ಒಪ್ಪಿಕೊಂಡಿದ್ದಾವೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಒಪ್ಪಿಕೊಂಡಿದ್ದಾವೆ ಅಂತ ಹೇಳಿದರೂ ಸಹ ಅವುಗಳನ್ನು ರಚನೆ ಮಾಡಿದಂಥ ಪರಿಸ್ಥಿತಿ, ರಾಜಕೀಯ ಪರಿಸ್ಥಿತಿ ಅಥವಾ ಕೆಲವೊಮ್ಮೆ ರಾಷ್ಟ್ರೀಯ ಪರಿಸ್ಥಿತಿಯು ಬರ್ತಾ ಇದೆ. ಅವುಗಳನ್ನು ರಚನೆ ಮಾಡಿದಂಥ ಪರಿಸ್ಥಿತಿ, ಕಾಲ, ಸನ್ನಿವೇಶ ಜೊತೆಗೆ ಅವುಗಳ ಸ್ವರೂಪ ಬೇರೆ ಬೇರೆಯಾಗಿರ್ತಾ ಇದೆ. ಯಾವ ಕಾಲಾವಧಿಯಲ್ಲಿ ರಚನೆ ಮಾಡಿದ್ದಾರೆ, ಯಾವ ಪರಿಸ್ಥಿತಿಯಲ್ಲಿ ರಚನೆ ಮಾಡಿದ್ದಾರೆ, ಯಾವ ಸನ್ನಿವೇಶದಲ್ಲಿ ರಚನೆ ಮಾಡಿದ್ದಾರೆ, ಯಾವ ಉದ್ದೇಶವನ್ನು ಇಟ್ಕೊಂಡು ರಚನೆ ಮಾಡಿದ್ದಾರೆ, ಯಾವ ಧೋರಣೆಯನ್ನು ಇಟ್ಕೊಂಡು ರಚನೆ ಮಾಡಿದ್ದಾರೆ, ಇವೆಲ್ಲವನ್ನೂ ನಾವು ಅವಲೋಕನ ಮಾಡಬೇಕು. ಯಾಕಂದರೆ ಎಲ್ಲ ಉದ್ದೇಶ ಬೇರೆ ಇರ್ತಾ ಇದೆ. ಅದು ಕೇವಲ ಒಂದು ಪಕ್ಷವನ್ನು ಅಧಿಕಾರದಿಂದ ಕೆಳಗಿಡುವುದಕ್ಕಾಗಿ ಮಾಡಿಕೊಂಡ ಒಪ್ಪಂದ ಆಗಿರ್ಬೋದು. ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರದಿಂದ ಕೆಳಗಿಡಲಿಕ್ಕೆ 3 ಪಕ್ಷಗಳು ಸೇರಿ ಮಾಡಿಕೊಂಡಂಥ ಒಂದು ಒಪ್ಪಂದವಾಗಿದೆ. ಕರ್ನಾಟಕದಲ್ಲಿಯೂ ಸಹ ಕಾಂಗ್ರೆಸ್ ಮತ್ತು JDS ಭಾರತೀಯ ಜನತಾ ಪಕ್ಷ ಹೆಚ್ಚು ಸ್ಥಾನಗಳನ್ನು ಪಡೆದಿದ್ದರೂ ಕೂಡ ಅದನ್ನು ಹೊರಗಿಡಲಿಕ್ಕೆ ಮಾಡಿಕೊಂಡಂಥ ಒಂದು ಒಪ್ಪಂದ. ಅಂದರೆ ಇವು ತಾತ್ಪೂರ್ತಿಕ ಒಪ್ಪಂದಗಳು ಅಂತ ನಾವು ಹೇಳ್ಬೋದು. ಇವು ಆಯಾ ಸಮಯ, ಸನ್ನಿವೇಶ, ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ರಚನೆ ಮಾಡಿಕೊಂಡಂಥ ಒಪ್ಪಂದಗಳು ಅಂತ ನಾವು ಹೇಳ್ಬೋದು. ಇಲ್ಲಿ ಒಂದು ಉದ್ದೇಶ ಇರ್ತದೆ. ಆ ಉದ್ದೇಶ ಏನು ಅನ್ನೋದು ಆ ಸಮಯಕ್ಕೆ, ಆ ಕಾಲಾವಧಿಗೆ, ಆ ಪರಿಸ್ಥಿತಿಗೆ ಬಿಟ್ಟದ್ದು. ಎಲ್ಲ ಸನ್ನಿವೇಶದಲ್ಲಿ, ಎಲ್ಲ ಪರಿಸ್ಥಿತಿಯಲ್ಲಿ, ಎಲ್ಲ ಸಮಯದಲ್ಲಿ ಒಂದೇ ಉದ್ದೇಶ ಇರ್ತಾ ಇದೆ ಅಥವಾ ಒಂದೇ ದೃಷ್ಟಿ ಇರ್ತಾ ಇದೆ, ಒಂದೇ ಗುರಿ ಇರ್ತಾ ಇದೆ ಅಂತ ಹೇಳಿಕ್ಕೆ ಬರೋದಿಲ್ಲ. ಕಾಲಾನುಸಾರವಾಗಿ, ಸಮಯಾನುಸಾರವಾಗಿ, ಅವಶ್ಯಕತೆಗನುಸಾರವಾಗಿ ಗುರಿ, ಉದ್ದೇಶ ಮತ್ತು ಧೋರಣೆಗಳು ಬೇರೆ ಬೇರೆಯಾಗಿರ್ತಾ ಇದ್ದಾವೆ ಅನ್ನೋದನ್ನು ನಾವು ಕಾಣ್ಬೋದು. ಯಾಕಂದರೆ ಕೆಲವು ಬಾರಿ ವಿರೋಧಿ ಸಿದ್ಧಾಂತಗಳಲ್ಲಿ ವಿಶ್ವಾಸವಿಟ್ಟಂಥ ಪಕ್ಷಗಳು ಕೂಡಿ ಕೆಲಸ ಮಾಡೋದನ್ನು ನಾವು ಕಾಣ್ತಾ ಇದ್ದೀವಿ. ಆ ಪಕ್ಷಗಳ ಸಿದ್ಧಾಂತ ಒಂದಕ್ಕೊಂದು ಹೊಂದಾಣಿಕೆಯಾಗೋದಿಲ್ಲ. ಆ ಪಕ್ಷಗಳ ವಿಚಾರಗಳು ಒಂದಕ್ಕೊಂದು ಹೊಂದಾಣಿಕೆಯಾಗುವುದಿಲ್ಲ. ಆದರೂ ಕೂಡ ಅಧಿಕಾರದ ಲಾಲಸೆಯಿಂದಾಗಲಿ ಅಥವಾ ಪರಿಸ್ಥಿತಿಯನ್ನು ಎದುರಿಸುವುದಕ್ಕಾಗಲಿ ಅಥವಾ ಮತ್ತಾವುದೋ ಕಾರಣಕ್ಕಾಗಿ ಅವು ಒಂದಾಗಿ ಅಧಿಕಾರವನ್ನು ಚಲಾಯಿಸುವುದನ್ನು ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ಒಂದು ಮಾತನ್ನು ನಾವು ಸ್ಪಷ್ಟವಾಗಿ ನೆನಪಿಟ್ಕೊಳ್ಬೇಕು. ಪ್ರತಿಯೊಂದು ರಾಜಕೀಯ ಪಕ್ಷದ ಏಕಮಾತ್ರ ಉದ್ದೇಶ, ಏಕಮಾತ್ರ ಗುರಿ, ಏಕಮಾತ್ರ ಆಶೆ ಏನಪ್ಪ ಅಂದರೆ ಅಧಿಕಾರದಲ್ಲಿರುವುದು, ಅಧಿಕಾರವನ್ನು ಪಡೆಯುವುದು, ಅಧಿಕಾರವನ್ನು ಅನುಭವಿಸುವುದು. ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಬೈ ಹುಕ್ ಆರ್ ಕುಕ್ ಗೆಟ್ ದಿ ಪವರ್. ಯಾವ ಮಾರ್ಗದಿಂದ, ಯಾವ ಮೂಲದಿಂದ, ಯಾವ ಬಾಗಿಲಿನಿಂದ ನೀವು ಅಧಿಕಾರ ಪಡ್ಕೊಳ್ತಾ ಇದ್ದೀರಿ ಅದು ಮುಖ್ಯ ಅಲ್ಲ. ಪ್ರತಿಯೊಂದು ರಾಜಕೀಯ ಪಕ್ಷ ಹೊಂದಿರುವ ಏಕಮಾತ್ರ ಗುರಿ, ಏಕಮಾತ್ರ ಉದ್ದೇಶ ಏನಪ್ಪ ಅಂತಂದರೆ ಅಧಿಕಾರವನ್ನು ಹೊಂದುವುದು, ಅಧಿಕಾರದಲ್ಲಿರುವುದು. ನಾವು ಅಧಿಕಾರದಲ್ಲಿ ಇರಬೇಕು. ನಾವು ರಾಜಕೀಯಕ್ಕೆ ಬಂದಿರುವುದೇ ಅಧಿಕಾರದಲ್ಲಿರುವುದಕ್ಕಾಗಿ ಎನ್ನುವ ಒಂದು ವಾದವನ್ನು ಅವರು ನಮಗೆ ಮಂಡಿಸುವಂತೆ ಕಂಡು ಬರ್ತಾ ಇದೆ. ಅವ್ರು ಏನು ಹೇಳ್ತಾರೆ ನಮಗೆ, ನಾವು ರಾಷ್ಟ್ರದ ಸೇವೆಯನ್ನು, ಸಮಾಜದ ಸೇವೆಯನ್ನು, ಜನರ ಸೇವೆಯನ್ನು ಮಾಡಲು ರಾಜಕೀಯಕ್ಕೆ ಬಂದಿದ್ದೀವಿ. ಅವ್ರು ಹೇಳೋದಿದು, ನಾವು ರಾಷ್ಟ್ರ ಸೇವೆ, ಸಮಾಜ ಸೇವೆ, ಜನರ ಸೇವೆಯನ್ನು ಮಾಡಲಿಕ್ಕೆ ರಾಜಕೀಯಕ್ಕೆ ಬಂದಿದ್ದೀವಿ. ಆದರೆ ಅವರ ಮೂಲ ಉದ್ದೇಶ ಏನಾಗಿರ್ತಾ ಇದೆ ಅಂತಂದರೆ, ಅವರ ಮೂಲ ಗುರಿ ಇಲ್ಲಿ ಏನಾಗಿರ್ತಾ ಇದೆ ಅಂತಂದರೆ, ಅದು ವಾಮಮಾರ್ಗ ಇದ್ದರೂ ಸರಿ, ಅಧಿಕಾರವನ್ನು ಹೊಂದಲೇಬೇಕು, ಅಧಿಕಾರದಲ್ಲಿ ಇರಲೇಬೇಕು. ಇದೇ ಅವರ ಉದ್ದೇಶ. ಇವತ್ತು ಸಂಸದೀಯ ಪದ್ಧತಿಯಲ್ಲಂತೂ ಇದು ಅನಿವಾರ್ಯವಾಗ್ತಾ ಇದೆ. ಭಾರತದಂಥ ಬಹುಪಕ್ಷ ಪದ್ಧತಿ ಇದ್ದಲ್ಲಿ ಈ ಸಮ್ಮಿಶ್ರ ಸರ್ಕಾರ ವ್ಯವಸ್ಥೆ ಅನಿವಾರ್ಯವಾಗ್ತಾ ಇದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಪ್ರತಿಯೊಂದು ರಾಜ್ಯದಲ್ಲಿ 4-5 ರಾಜಕೀಯ ಪಕ್ಷಗಳಿದ್ದಾವೆ. ಈ ರಾಜಕೀಯ ಪಕ್ಷಗಳು ತಮ್ಮದೇ ಆದ ತತ್ವ ಸಿದ್ಧಾಂತಗಳ ಮೇಲೆ ತಮ್ಮದೇ ಆದ ಮತದಾರರ ವರ್ಗವನ್ನು ಹೊಂದಿದ್ದಾವೆ. ವೋಟ್ ಬ್ಯಾಂಕ್ ಅಂತ ಏನು ಕರೀತಾ ಇದ್ದೀವಿ, ತಮ್ಮದೇ ಆದ ವೋಟ್ ಬ್ಯಾಂಕ್, ಮತದಾರರ ವರ್ಗವನ್ನು ಹೊಂದಿದ್ದಾವೆ. ಆ ಮತದಾರರು ತಮ್ಮ ಪಕ್ಷಕ್ಕೆ ತಾವು ಯಾವ ಪಕ್ಷವನ್ನು ಬೆಂಬಲಿಸ್ತಾ ಇದ್ದಾರೆ ಅದೇ ಪಕ್ಷಕ್ಕೆ, ಅದು ಜಾತಿ ಇರ್ಬೋದು, ಧರ್ಮ ಇರ್ಬೋದು, ಪ್ರದೇಶ ಇರ್ಬೋದು, ಭಾಷೆ ಇರ್ಬೋದು, ಮತ್ತೇನೇ ಇರ್ಬೋದು, ಆಧಾರದ ಮೇಲೆ ಮತ ಹಾಕುವುದರಿಂದ
ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಸಿಗದೇ ಇದ್ದಾಗ, ಯಾವುದೇ ಒಂದು ಪಕ್ಷ ಸರ್ಕಾರವನ್ನು ರಚನೆ ಮಾಡುವಂಥ ಸ್ಥಿತಿಯಲ್ಲಿಲ್ಲದೇ ಇದ್ದಾಗ ಈ ಸಮ್ಮಿಶ್ರ ಸರ್ಕಾರವನ್ನು ಅನಿವಾರ್ಯವಾಗಿ ರಚನೆ ಮಾಡಬೇಕಾಗ್ತಾ ಇದೆ. ಇಲ್ಲಿ ಪರಿಸ್ಥಿತಿ ಯಾವ ರೀತಿ ನಿರ್ಮಾಣವಾಗ್ತಾ ಇದೆ ಅಂತಂದರೆ, ಸಮ್ಮಿಶ್ರ ಸರ್ಕಾರವನ್ನು ನಿರ್ಮಾಣ ಮಾಡುವಂಥ ಸನ್ನಿವೇಶದಲ್ಲಿ ಕೆಲವು ಚಿಕ್ಕ ಪುಟ್ಟ ಪಕ್ಷಗಳು 5-6 ಸ್ಥಾನಗಳನ್ನು ಗೆದ್ದಿರ್ತಾರೆ. ಒಂದಂಕಿ ಸ್ಥಾನಗಳು ಅವ್ರಿಗಿರ್ತಾವೆ, 2 ಅಂಕಿ ಇಲ್ಲ, 10ಕ್ಕಿಂತ ಹೆಚ್ಚು ಸ್ಥಾನಗಳು ಕೂಡ ಇರೋದಿಲ್ಲ. ಅವರ ಮೇಲೆ ಸರ್ಕಾರ ಅವಲಂಬಿತವಾಗಿರ್ತಾ ಇದೆ. ಅವರ ನಿರ್ದೇಶನದಂತೆ ಸರ್ಕಾರ ಕೆಲಸ ಮಾಡಬೇಕಾಗ್ತಾ ಇದೆ. ಅವರ ಅಣತಿಯಂತೆ ಸರ್ಕಾರ ಕೆಲಸ ಮಾಡಬೇಕಾಗ್ತಾ ಇದೆ. ಯಾಕೆಂದರೆ ಅವರ ವಿಚಾರಗಳಿಗೆ, ಅವರ ಉದ್ದೇಶಗಳಿಗೆ ಮಾನ್ಯತೆಯನ್ನು ನೀಡದೇ ಹೋದರೆ ಅದರ ಪರಿಣಾಮ ಏನಾಗ್ತಾ ಇದೆಯಪ್ಪ ಅಂದರೆ ಬೆಂಬಲ ಹಿಂತಕ್ಕೊಳ್ತಾರೆ. ಬೆಂಬಲ ಹಿಂತಕ್ಕೊಂಡ್ರೆ ಸರ್ಕಾರ ಬಿದ್ದು ಹೋಗ್ತಾ ಇದೆ. ಇದು ಒಂಥರ ಕೊಡುಕೊಳ್ಳುವ ವ್ಯವಹಾರ, ಗಿವ್ ಆ್ಯಂಡ್ ಟೇಕ್ ಬಿಸ್ನೆಸ್ ಇದು. ನಾನು ನಿಮಗೆ ಬೆಂಬಲ ಕೊಡ್ತೀನಿ, ನೀವು ನನಗೆ ಅಧಿಕಾರ ಕೊಡ್ರಿ. ನಾನು ನಿಮಗೆ ಬೆಂಬಲ ಕೊಡ್ತೀನಿ, ನೀವು ನನಗೆ ಇದನ್ನು ಕೊಡ್ರಿ. ನಮ್ಮ ಮೇಲೆ ನೀವು ಸರ್ವೈವ್ ಆಗ್ತಾ ಇದ್ದೀರಿ, ನಮಗೆ ನೀವು ಇದನ್ನು ಅನುಕೂಲ ಮಾಡಿಕೊಡಿ. ಇದೊಂಥರ ಗಿವ್ ಆ್ಯಂಡ್ ಟೇಕ್ ಬಿಸ್ನೆಸ್, ಮತ್ತೇನೂ ಅಲ್ಲ. ಉದಾಹರಣೆಗೆ ಹೇಳಬೇಕಂತಂದರೆ, ಹಿಂದಿನ ಅಂದರೆ 2014ರಲ್ಲಿ ಅಧಿಕಾರಕ್ಕೆ ಬಂದಂಥ NDA, ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಅಧಿಕಾರಕ್ಕೆ ಬಂದಂಥ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಏನಿದೆ, NDA ಏನಿದೆ, ಇದರಲ್ಲಿ ಆಂಧ್ರದ ತೆಲುಗು ದೇಶಂ ಪಕ್ಷ ಭಾಗಿಯಾಗಿತ್ತು. ಅವರ ಸಂಸದರು ಮಂತ್ರಿಗಳೂ ಕೂಡ ಆಗಿದ್ದರು. ಆದರೆ ತೆಲುಗು ದೇಶಂ ಪಕ್ಷ ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಬೇಕು ಅನ್ನುವ ಬೇಡಿಕೆ ಇಟ್ಟಿತು. ಅದಕ್ಕೆ ಕೇಂದ್ರ ಸರ್ಕಾರ ಒಪ್ಪದೇ ಇದ್ದಾಗ ತನ್ನ ಬೆಂಬಲವನ್ನು ಹಿಂತಕ್ಕೊಡ್ತು. ಸುದೈವವಶಾತ್ ಕೇಂದ್ರಕ್ಕೆ ಆ ತೆಲುಗು ದೇಶಂ ಪಕ್ಷವನ್ನು ಹೊರತುಪಡಿಸಿ ಬಹುಮತ ಇತ್ತು, ಸರ್ಕಾರ ಉಳಿತು. ಆದರೆ ಬಹುಮತ ಏನಾದರೂ ಇಲ್ಲದೆ ಹೋಗಿದ್ದರೆ ಸರ್ಕಾರ ಬಿದ್ದು ಹೋಗ್ತಾ ಇತ್ತು. ಯಾಕೆಂದರೆ 99ರಲ್ಲಿ ನಾವು ವಾಜಪೇಯಿ ಅವರು ಪ್ರಧಾನಿ ಇದ್ದಾಗ ನೋಡಿದ್ದೀವಿ. ವಾಜಪೇಯಿ ಅವರು ಪ್ರಧಾನಿ ಇದ್ದಾಗ ತಮಿಳುನಾಡಿನ AIADMK ಜಯಲಲಿತಾ ಅವರ ಪಕ್ಷ ಬೆಂಬಲವನ್ನು ಹಿಂತಕ್ಕೊಂತು, ಸರ್ಕಾರ ಬಿದ್ದೋಯ್ತು. ನಾವು ಮತ್ತೊಂದು ಚುನಾವಣೆಯನ್ನು ಎದುರಿಸಬೇಕಾಯಿತು. ಅಂದರೆ ಈ ಸಮ್ಮಿಶ್ರ ಸರ್ಕಾರದಲ್ಲಿ ರಾಜಕೀಯ ಅಸ್ಥಿರತೆ ಇರ್ತದೆ ಅಂತ ನಾವು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸಮ್ಮಿಶ್ರ ಸರ್ಕಾರಗಳು ಒಂದು ಉದ್ದೇಶ, ಒಂದು ಗುರಿಯನ್ನು ಇಟ್ಕೊಂಡು ರಾಜಕೀಯ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ರಚನೆಯಾಗಿದ್ದರೂ ಕೂಡ, ರಚನೆಯಾಗುವಂಥ ಸಮಯದಲ್ಲಿ, ಆ ಸರ್ಕಾರವನ್ನು ಸ್ಥಾಪನೆ ಮಾಡುವಂಥ ಸಮಯದಲ್ಲಿದ್ದಂಥ ಹುಮ್ಮಸ್ಸು, ಆವೇಶ ಕೊನೆಯವರೆಗೆ ಉಳಿಯೋದಿಲ್ಲ. ಯಾವಾಗ ಆ ಹುಮ್ಮಸ್ಸು ಮತ್ತು ಆವೇಶ ಕಡಿಮೆ ಆಗ್ತಾ ಇದೆ, ಆವಾಗ ಸರ್ಕಾರ ಅಸ್ಥಿರವಾಗಲಿಕ್ಕೆ ಪ್ರಾರಂಭವಾಗ್ತಾ ಇದೆ. ಆವಾಗ ಸರ್ಕಾರ ಒತ್ತಡದಲ್ಲಿ ಬರಲಿಕ್ಕೆ ಪ್ರಾರಂಭವಾಗ್ತಾ ಇದೆ. ಇದು ಆಡಳಿತದ ಮೇಲೆ ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಸರಳ ಅರ್ಥದಲ್ಲಿ, ಅತ್ಯಂತ ಸರಳವಾಗಿ, ಸುಲಭವಾಗಿ ಸಮ್ಮಿಶ್ರ ಸರ್ಕಾರ ಅಂದರೆ ಏನಪ್ಪ ಅಂತ ನಾವು ಹೇಳ್ಬೋದು ಅಂತಂದರೆ, ವಿವಿಧ ರಾಜಕೀಯ ಪಕ್ಷಗಳ ನಡುವೆ ಏರ್ಪಟ್ಟ ರಾಜಕೀಯ ಮೈತ್ರಿಯೇ ಸಮ್ಮಿಶ್ರ ಸರ್ಕಾರ. ಇದೊಂದು ರಾಜಕೀಯ ಮೈತ್ರಿ. ಇದು 2ಕ್ಕಿಂತ ಹೆಚ್ಚು ಪಕ್ಷಗಳ ನಡುವೆ, ಅರ್ಥ ಮಾಡ್ಕೊಳ್ಬೇಕು, ಇದು 2ಕ್ಕಿಂತ ಹೆಚ್ಚು ಪಕ್ಷಗಳ ನಡುವೆ ಏರ್ಪಟ್ಟಂಥ ಒಂದು ಮೈತ್ರಿ. ಈ ಮೈತ್ರಿಯಲ್ಲಿ 2 ಪ್ರಕಾರಗಳನ್ನು ನಾವು ಕಾಣ್ತಾ ಇದ್ದೀವಿ: ಚುನಾವಣಾ ಪೂರ್ವ, ಚುನಾವಣಾ ನಂತರ. ಇವತ್ತೇನು ಕೇಂದ್ರದಲ್ಲಿ NDA ಸರ್ಕಾರ ಇದೆ, ಇವತ್ತೇನು ತಮಿಳುನಾಡಿನಲ್ಲಿ DMK ಸರ್ಕಾರ ಇದೆ, ಸ್ಟಾಲಿನ್ ಅವರ ನೇತೃತ್ವದಲ್ಲಿ ಮೊನ್ನೆ DMK ಸರ್ಕಾರ ಅಧಿಕಾರಕ್ಕೆ ಬಂತಲ್ಲ, ಇವು ಚುನಾವಣಾ ಪೂರ್ವ ಮೈತ್ರಿಯ ಫಲಶ್ರುತಿ. ಕೇರಳದಲ್ಲಿ LDF ಅಧಿಕಾರಕ್ಕೆ ಬಂದಿದೆ, ಅದು ಚುನಾವಣಾ ಪೂರ್ವ ಮೈತ್ರಿ. ಅಂದರೆ ಚುನಾವಣೆಗೆ ಹೋಗುವಕ್ಕಿಂತ ಮೊದಲು ಅವರ ಸ್ಥಾನಗಳನ್ನು ಹಂಚಿಕೊಳ್ತಾ ಇದ್ದಾರೆ, ಒಂದು ಸಾಮಾನ್ಯ ಕಾರ್ಯಕ್ರಮವನ್ನು ನಿಗದಿಪಡಿಸ್ತಾ ಇದ್ದಾರೆ, ಸಾಮಾನ್ಯ ಚುನಾವಣಾ ಪ್ರಣಾಳಿಕೆಯನ್ನು ಸಿದ್ಧಪಡಿಸ್ತಾ ಇದ್ದಾರೆ, ಚುನಾವಣೆಯಲ್ಲಿ ಒಗ್ಗಟ್ಟಿನಿಂದ ಚುನಾವಣೆ ಎದುರಿಸ್ತಾ ಇದ್ದಾರೆ, ಚುನಾವಣೆಯಲ್ಲಿ ಗೆದ್ದ ನಂತರ ಸರ್ಕಾರವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಚುನಾವಣಾ ಪೂರ್ವ ಮೈತ್ರಿ ಅಂತ ನಾವು ಕರೀತಾ ಇದ್ದೀವಿ. ಈ ಚುನಾವಣಾ ಪೂರ್ವ ಮೈತ್ರಿ ಇದ್ದರೆ ಒಂದಿಷ್ಟು ನಾವು ರಾಜಕೀಯ ಸ್ಥಿರತೆಯನ್ನು ಅಪೇಕ್ಷಿಸಬಹುದು.
ಚುನಾವಣಾ ಪೂರ್ವ ಮೈತ್ರಿ ಇದ್ದರೆ ರಾಜಕೀಯ ಸ್ಥಿರತೆ ಸಾಧ್ಯ. ಆದರೆ ಚುನಾವಣಾ ನಂತರದ ಮೈತ್ರಿ ಏನು ಇರ್ತಾ ಇದೆ, ಚುನಾವಣಾ ನಂತರ ಮೈತ್ರಿ ಮಾಡಿಕೊಂಡು ಸಮ್ಮಿಶ್ರ ಸರ್ಕಾರವನ್ನು ಏನು ರಚನೆ ಮಾಡ್ತಾ ಇದ್ದಾರೆ, ಇದು ಸಾಮಾನ್ಯವಾಗಿ ಅಸ್ಥಿರತೆಗೆ ಅವಕಾಶ ಮಾಡಿಕೊಡ್ತಾ ಇದೆ. ಇಲ್ಲಿ ತನ್ನ ವಿರೋಧಿಯನ್ನು ಅಧಿಕಾರದಿಂದ ಹೊರಗಿಡಲಿಕ್ಕಾಗಲಿ ಅಥವಾ ಅಧಿಕಾರವನ್ನು ಹೊಂದಲಿಕ್ಕಾಗಲಿ ಅಥವಾ ಮತ್ತಾವುದೋ ಕಾರಣದಿಂದ ಅವರು ಒಗ್ಗೂಡ್ತಾ ಇದ್ದಾರೆ, ಒಂದಾಗ್ತಾ ಇದ್ದಾರೆ. ಚುನಾವಣೆಯ ನಂತರ ಅವರು ಒಂದಾಗಿ ಒಂದು ಸಾಮಾನ್ಯ ಕಾರ್ಯಕ್ರಮವನ್ನು ರೂಪಿಸ್ಕೊಳ್ತಾ ಇದ್ದಾರೆ. ಅಂದರೆ ನಾವು ಇಷ್ಟು ಜನ ಸೇರಿ, ನಾವು ಇಷ್ಟು ಪಕ್ಷಗಳು ಸೇರಿ ಸರ್ಕಾರವನ್ನು ರಚಿಸಬೇಕಾದ್ರೆ ಇಷ್ಟಿಷ್ಟು ಇವು ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಶಿಕ್ಷಣಕ್ಕೆ ಇದನ್ನು ಮಾಡ್ತಾ ಇದ್ದೀವಿ, ಮಹಿಳಾ ಕಲ್ಯಾಣಕ್ಕೆ ಇದನ್ನು ಮಾಡ್ತಾ ಇದ್ದೀವಿ, ರಸ್ತೆ ಸಾರಿಗೆಗೆ ಇದನ್ನು ಮಾಡ್ತಾ ಇದ್ದೀವಿ, ನೀರಾವರಿಗೆ ಇದನ್ನು ಮಾಡ್ತಾ ಇದ್ದೀವಿ, ಕೃಷಿಗೆ ಇದನ್ನು ಮಾಡ್ತಾ ಇದ್ದೀವಿ ಅಂತ ಒಂದು ಸಾಮಾನ್ಯ ಕಾರ್ಯಕ್ರಮವನ್ನು ರೂಪಿಸ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಚುನಾವಣಾ ಪೂರ್ವ ಅವರ ವಿಚಾರಗಳು ಬೇರೆ ಬೇರೆ ಇದ್ವು. ಚುನಾವಣೆಯ ಸಮಯದಲ್ಲಿ ಅವರು ಇಬ್ಬರು ಒಬ್ಬರನ್ನೊಬ್ಬರು ಬೈದಾಡಿರ್ತಾರೆ, ಇಬ್ಬರು ಒಬ್ಬೊಬ್ಬರನ್ನ ವಿರೋಧಿಸ್ತಾ ಇದ್ದಾರೆ, ಅವ್ರನ್ನ ಇವರು ಟೀಕೆ ಮಾಡಿದ್ದಾರೆ, ಇವರನ್ನು ಅವರು ಟೀಕೆ ಮಾಡಿದ್ದಾರೆ. ಆದರೆ ಚುನಾವಣೆಯ ನಂತರ ಅವರು ಒಂದಾಗ್ತಾ ಇದ್ದಾರೆ, ಒಂದು ಸಾಮಾನ್ಯ ಕಾರ್ಯಕ್ರಮವನ್ನು ರೂಪಿಸ್ಕೊಳ್ತಾ ಇದ್ದಾರೆ. ಆ ಪ್ರಕಾರವನ್ನು ಸರ್ಕಾರ ರಚನೆ ಮಾಡಿ ಸರ್ಕಾರವನ್ನು ನಡೆಸ್ತಾರೆ. ಬಟ್ ಸಾಮಾನ್ಯವಾಗಿ ಇಂಥ ಒಂದು ವ್ಯವಸ್ಥೆಯಲ್ಲಿ ಅಸ್ಥಿರತೆ ನಮ್ಗೆ ಕಂಡು ಬರ್ತಾ ಇದೆ. ಇವತ್ತು ಮಹಾರಾಷ್ಟ್ರದಲ್ಲಿರುವುದು ಚುನಾವಣಾ ನಂತರದ ಮೈತ್ರಿ. ನೋಡ್ರಿ, ನೀವು ಮಹಾರಾಷ್ಟ್ರದ ರಾಜಕೀಯ ವ್ಯವಸ್ಥೆಯನ್ನು ಇವತ್ತು ಅವಲೋಕನ ಮಾಡಿದರೆ ನೋಡ್ರಿ, ತಮಿಳುನಾಡು ನೋಡ್ರಿ, ಮಹಾರಾಷ್ಟ್ರ ನೋಡ್ರಿ. ತಮಿಳುನಾಡಿನಲ್ಲಿ ಸ್ಟಾಲಿನ್ ಅಧಿಕಾರಕ್ಕೆ ಬಂದದ್ದು ಚುನಾವಣಾ ಪೂರ್ವ ಮೈತ್ರಿಯಿಂದ. ಅವರ ಜೊತೆಗೆ MDMK ಪಕ್ಷನೋ ಕಾಂಗ್ರೆಸ್ ಪಕ್ಷನೋ ಯಾವ್ಯಾವ ಪಕ್ಷಗಳು ಇದ್ವು. ಒಂದು 4-5 ಪಕ್ಷಗಳು ಕೂಡಿ ಚುನಾವಣಾ ಪೂರ್ವ ಮೈತ್ರಿಯನ್ನು ಮಾಡಿಕೊಂಡು ಚುನಾವಣೆ ಎದುರಿಸಿ ಸ್ಟಾಲಿನ್ ಅಧಿಕಾರಕ್ಕೆ ಬಂದರು. ಆದರೆ ಮಹಾರಾಷ್ಟ್ರದ ಪರಿಸ್ಥಿತಿಯನ್ನು ನೀವು ಅವಲೋಕನ ಮಾಡಿದರೆ ಚುನಾವಣಾ ಪೂರ್ವ ಮೈತ್ರಿ ಶಿವಸೇನೆ ಮತ್ತು ಭಾಜಪದ ಮಧ್ಯೆ ಇತ್ತು. ಅವರಿಬ್ಬರಿಗೂ ಬಹುಮತ ಸಿಕ್ಕಿತ್ತು. ಆದರೆ ಮುಖ್ಯಮಂತ್ರಿಯ ಹುದ್ದೆಗೆ ಬಂದಂಥ ಭಿನ್ನಾಭಿಪ್ರಾಯ ಶಿವಸೇನೆ ಚುನಾವಣೆಯ ನಂತರ ತನ್ನ ಪ್ರಬಲ ವಿರೋಧಿಗಳಾದ, ತನ್ನ ಕಡು ವಿರೋಧಿಗಳಾದ ಕಾಂಗ್ರೆಸ್ ಮತ್ತು ರಾಷ್ಟ್ರವಾದಿ ಕಾಂಗ್ರೆಸ್ನೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡು ಸರ್ಕಾರವನ್ನು ರಚನೆ ಮಾಡಿದೆ. ಅವರೊಂದು ಸಾಮಾನ್ಯ ಕಾರ್ಯಕ್ರಮವನ್ನು ಇವತ್ತು ಹಾಕ್ಕೊಂಡಿದ್ದಾರೆ, ಅದರ ಪ್ರಕಾರ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಅಂದರೆ ಇದು ಚುನಾವಣಾ ನಂತರ ಮೈತ್ರಿ ಆಗಬಹುದು, ಚುನಾವಣೆಗಿಂತ ಮೊದಲು ಈ ಮೈತ್ರಿ ಆಗಬಹುದು ಅಂತ ನಾವು ಹೇಳ್ಬೋದು. ಈ ಸಮ್ಮಿಶ್ರ ಸರ್ಕಾರದ, ನಿಮಗೆ ಬಹುಶಃ ನಾನು ಅರ್ಥ ಹೇಳಲಿಲ್ಲ, ಈ ಸಮ್ಮಿಶ್ರ ಸರ್ಕಾರದ ಈ ಪದವನ್ನು ನಾವು ಲ್ಯಾಟಿನ್ ಭಾಷೆಯ ಕೊಯ್ಲೀಷನ್ ಎನ್ನುವ ಪದದಿಂದ ತೆಗೆದುಕೊಂಡಿದೆ. ಇಂಗ್ಲೀಷ್ನಾಗ ಕೊಯ್ಲೇಷನ್ ಗೌರ್ಮೆಂಟ್ ಅಂತಲೇ ಕರೀತಾ ಇದ್ದಾರೆ. ಕೊಯ್ಲೇಷನ್ ಅಂದರೆ ಜೊತೆ ಹೋಗುವ ಅಥವಾ ಜೊತೆಯಾಗಿ ಜೊತೆಯಾಗಿ ಹೋಗುವುದು ಅಥವಾ ಜೊತೆಯಾಗಿ ಬೆಳೆಯುವುದು. ಇಲ್ಲಿ ರಾಜಕೀಯ ಪಕ್ಷಗಳು ಜೊತೆಯಾಗಿ ಹೋಗ್ತಾ ಇದ್ದಾವೆ, ಜೊತೆಯಾಗಿನೇ ಬೆಳೀತಾ ಇದ್ದಾವೆ. ಯಾಕಂದ್ರೆ ಅಧಿಕಾರ ಅನುಭವಿಸೋದು ಅಂದರೆ ಏನು ಸಣ್ಣ ಕೆಲಸ ಅಲ್ಲ, ಭಾಳ ಬೆಳವಣಿಗೆ ಆಗ್ತದೆ ಪಕ್ಷದ್ದು. ಅದು ಭಾಳ ಮೂಲಗಳಿಂದ ಬೆಳವಣಿಗೆ ಆಗ್ತದೆ, ಅದರ ಬಗ್ಗೆ ಇಲ್ಲಿ ಚರ್ಚೆ ಬೇಡ. ಜೊತೆಯಾಗಿ ಹೋಗುವುದು ಅಥವಾ ಜೊತೆಯಾಗಿ ಬೆಳೆಯುವುದೇ ಸಮ್ಮಿಶ್ರ ಈ ಪದದ ಅರ್ಥ. ಇಲ್ಲಿ ಯಾಕೆ ಜೊತೆ ಹೋಗ್ತಾರೆ, ಯಾಕೆ ಜೊತೆ ಬೆಳೀತಾರೆ ಅನ್ನುವ ಪ್ರಶ್ನೆ ವಿಷಯ ನಮ್ಮ ಮುಂದೆ ಬಂದಾಗ ಒಂದೇ ಉದ್ದೇಶ, ನಾನು ಹೇಳೋದು ಒಂದೇ ಉದ್ದೇಶ, ಅಧಿಕಾರವನ್ನು ಅನುಭವಿಸುವುದು. ಅಧಿಕಾರ ಅನುಭವಿಸುವುದಕ್ಕಾಗಿ ಜೊತೆ ಆಗ್ತಾ ಇದ್ದಾರೆ. ಜೊತೆಯಾದ ನಂತರ ಎಲ್ಲರೂ ಸೇರಿ ಬೆಳವಣಿಗೆ ಆಗ್ತಾ ಇದ್ದಾರೆ, ಎಲ್ಲ ರಾಜಕೀಯ ಪಕ್ಷಗಳ ಬೆಳವಣಿಗೆ ಆಗ್ತಾ ಇದೆ. ಈ ವ್ಯವಸ್ಥೆ ಪ್ರಜಾಪ್ರಭುತ್ವದಲ್ಲಿ ಅದರಲ್ಲಿಯೂ ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಅನಿವಾರ್ಯವಾಗಿದೆ ಅಂತ ಹೇಳುವಂಥ ಸ್ಥಿತಿಗೆ ನಾವು ಬಂದಿದ್ದೀವಿ. ಇವತ್ತು ಭಾರತದ ರಾಜಕೀಯ ಚಿತ್ರಣವನ್ನು ನೋಡಿದರೆ ಕೆಲವೇ ರಾಜ್ಯಗಳನ್ನು ಹೊರತುಪಡಿಸಿದರೆ ಇವತ್ತು ಎಲ್ಲ ರಾಜ್ಯಗಳಲ್ಲಿ ಸಮ್ಮಿಶ್ರ ಸರ್ಕಾರಗಳಿದ್ದಾವೆ. ಪಂಜಾಬ್ನಲ್ಲಿ ಸಮ್ಮಿಶ್ರ ಸರ್ಕಾರ ಇಲ್ಲ, ಗುಜರಾತ್ನಲ್ಲಿಲ್ಲ, ರಾಜಸ್ಥಾನದಲ್ಲಿಲ್ಲ, ಮಧ್ಯಪ್ರದೇಶದಲ್ಲಿಲ್ಲ, ಒಡಿಸ್ಸಾದಲ್ಲಿಲ್ಲ, ಆಂಧ್ರ ಪ್ರದೇಶದಲ್ಲಿಲ್ಲ, ಜೊತೆಗೆ ಆಸಾಂ ಮತ್ತು ಪಶ್ಚಿಮ ಬಂಗಾಳದಲ್ಲಿಲ್ಲ. ಉಳಿದ ರಾಜ್ಯಗಳನ್ನು ನೀವು ಅವಲೋಕನ ಮಾಡಿದರೆ ಇವತ್ತು ಬಿಹಾರದಲ್ಲಿ ಸಮ್ಮಿಶ್ರ ಸರ್ಕಾರ ಇದೆ,
ಉತ್ತರ ಪ್ರದೇಶದಲ್ಲಿ ಸಮ್ಮಿಶ್ರ ಸರ್ಕಾರ ಇಲ್ಲ, ಬಿಹಾರದಲ್ಲಿ ಸಮ್ಮಿಶ್ರ ಸರ್ಕಾರ ಇದೆ, ತಮಿಳುನಾಡಿನಲ್ಲಿ ಸಮ್ಮಿಶ್ರ ಸರ್ಕಾರ ಇದೆ, ಮಹಾರಾಷ್ಟ್ರದಲ್ಲಿ ಸಮ್ಮಿಶ್ರ ಸರ್ಕಾರ ಇದೆ, ಹರಿಯಾಣದಲ್ಲಿ ಸಮ್ಮಿಶ್ರ ಸರ್ಕಾರ ಇದೆ, ತದನಂತರ ಗೋವಾದಲ್ಲಿ, ತದನಂತರ ಕೇರಳದಲ್ಲಿ, ತದನಂತರ ಈವನ್ TRS ಕೂಡ ತನ್ನ ಒಂದು ಪಕ್ಷದ ಅಂಗಪಕ್ಷವನ್ನು ಇಟ್ಕೊಂಡು ಸರ್ಕಾರ ನಡೆಸ್ತಾ ಇದೆ. ಅಂದರೆ ಈ ಪ್ರಜಾಪ್ರಭುತ್ವ, ಅದರಲ್ಲಿಯೂ ಸಂಸದೀಯ ಪ್ರಜಾಪ್ರಭುತ್ವ ಇದ್ದಲ್ಲಿ ಸಮ್ಮಿಶ್ರ ಸರ್ಕಾರ ಅನಿವಾರ್ಯ ಅನ್ನುವ ಸ್ಥಿತಿ ನಿರ್ಮಾಣವಾಗಿದೆ ಅಂತ, ಇದೊಂದು ರಾಜಕೀಯ ಅವಶ್ಯಕತೆಯಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸಮ್ಮಿಶ್ರ ಸರ್ಕಾರದ ಒಂದು ವ್ಯಾಖ್ಯೆಯನ್ನು ನಾನು ನಿಮಗೆ ನೀಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ವಿವಿಧ ರಾಜಕೀಯ ಪಕ್ಷಗಳು ಸೇರಿಕೊಂಡು ಸರ್ಕಾರ ರಚಿಸಲು ಮಾಡಿಕೊಂಡಂಥ ಒಂದು ಸಹಕಾರಯುತ ವ್ಯವಸ್ಥೆಯೇ ಸಮ್ಮಿಶ್ರ ಸರ್ಕಾರ. ವಿವಿಧ ರಾಜಕೀಯ ಪಕ್ಷಗಳು ಅಂದರೆ ನಾನು ಆಗಲೇ 2ಕ್ಕಿಂತ ಹೆಚ್ಚು ಅಂತ ಹೇಳಿದೆ. 2ಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಕೂಡಿಕೊಂಡು ಸರ್ಕಾರ ರಚನೆ ಮಾಡಿಕೊಂಡಂಥ ಒಂದು ಸಹಕಾರ ಇದು, ಮತ್ತೇನೂ ಅಲ್ಲ. ಆದರೆ ಒಂದು ನೆನಪಿಟ್ಕೊಳ್ಬೇಕು, ಇದು ತಾತ್ಪೂರ್ತಿಕ, ಇದು ಟೆಂಪ್ರರಿ, ಇದು ನಿರ್ದಿಷ್ಟ ಗುರಿ ಮತ್ತು ಉದ್ದೇಶವನ್ನು ಸಾಧಿಸಲಿಕ್ಕೆ, ನಿರ್ದಿಷ್ಟ ಗುರಿ ಮತ್ತು ಉದ್ದೇಶದ ಸಾಧನೆ ಆದ ನಂತರ ವಿಚಾರಗಳು ಬೇರೆ ಬೇರೆ ಆಗ್ತಾ ಇದ್ದಾವೆ. ಇದು ಪ್ಯೂರ್ಲಿ ಟೆಂಪ್ರರಿ ಅಂತ ನಾನು ಹೇಳ್ತಾ ಇದ್ದೀನಿ. ಯಾವಾಗ ಇವರಲ್ಲಿ ಸಹಕಾರ ಮೂಡ್ತಾ ಇದೆ ಆವಾಗ ಇವರೇನು ಮಾಡ್ತಾರೆ ಅಂದರೆ ಸರ್ಕಾರ ರಚನೆಯ ವಿಚಾರ ಮಾಡ್ತಾ ಇದ್ದಾರೆ. ಸರ್ಕಾರ ನಡಿಬೇಕಾದ್ರೆ ಅವರ ವಿಚಾರಗಳು, ಅವರ ದೃಷ್ಟಿ, ಅವರ ಉದ್ದೇಶ, ಅವರ ತತ್ವ, ಅವರ ಸಿದ್ಧಾಂತ ಒಂದೇ ಆಗಿರಬೇಕು. ಬೇರೆ ಬೇರೆ ತತ್ವ ಮತ್ತು ಸಿದ್ಧಾಂತಗಳನ್ನ ಇಟ್ಕೊಂಡು ಸರ್ಕಾರ ರಚನೆ ಆದರೆ ಸರ್ಕಾರ ಸ್ಥಿರವಾಗಿ ಉಳಿಯೋದಿಲ್ಲ, ಸರ್ಕಾರದಲ್ಲಿ ಸ್ಥಿರತೆ ಬರೋದಿಲ್ಲ. ಆ ಕಾರಣಕ್ಕಾಗಿ ಅವರು ಸಾಮಾನ್ಯ ಕಾರ್ಯಕ್ರಮವನ್ನು ಹಾಕ್ಕೊಳ್ಬೇಕು. ತಮ್ಮ ಕೆಲವು ಉದ್ದೇಶಗಳನ್ನ, ತಮ್ಮ ಕೆಲವು ವಿಚಾರಗಳನ್ನು, ಕೆಲವು ತತ್ವ ಸಿದ್ಧಾಂತಗಳನ್ನ ಕೈ ಬಿಡಬೇಕಾಗ್ತದೆ. ಇವತ್ತು ಮಹಾರಾಷ್ಟ್ರದಲ್ಲಿ ನೋಡ್ರಿ ನೀವು, ಶಿವಸೇನೆ ನಿಜವಾಗಿಯೂ ಹಿಂದೂವಾದಿ ಪಕ್ಷ ಅಂದ್ರೆ ಹಣೆಪಟ್ಟಿ ಇದೆ. ಅದು ಹಿಂದುತ್ವವನ್ನು ಪ್ರಬಲವಾಗಿ ಪ್ರತಿಪಾದಿಸುವ ಪಕ್ಷ. ಆದರೆ NCP ಮತ್ತು ಕಾಂಗ್ರೆಸ್ನೊಂದಿಗೆ ಒಪ್ಪಂದ ಮಾಡಿಕೊಂಡ ನಂತರ ತನ್ನ ಮೂಲ ತತ್ವವಾದ ಹಿಂದುತ್ವದಿಂದ ಹಿಂದೆ ಸರಿದಿದೆ. ಅದು ತನ್ನ ಮೂಲ ತತ್ವವನ್ನು ಬಿಟ್ಟು, ತನ್ನ ಮೂಲ ಸಿದ್ಧಾಂತವನ್ನು ಬಿಟ್ಟು ಇವತ್ತು ಅಧಿಕಾರಕ್ಕೆ ಅಂಟಿಕೊಂಡಿದೆ ಅನ್ನೋ ಒಂದು ಟೀಕೆ ಅದರ ಮೇಲೆ ಬರ್ತಾ ಇದೆ. ಅಂದರೆ ಅಧಿಕಾರದಲ್ಲಿ ಉಳಿಯುವುದಕ್ಕಾಗಿ ತನ್ನ ಕೆಲವು ಸಿದ್ಧಾಂತಗಳನ್ನು, ತನ್ನ ಕೆಲವು ವಿಚಾರಗಳನ್ನು, ತನ್ನ ಕೆಲವು ಉದ್ದೇಶಗಳನ್ನು ಇಲ್ಲಿ ಅವರು ಬಿಡಬೇಕಾಗ್ತಾ ಇದೆ, ತ್ಯಾಗ ಮಾಡಬೇಕಾಗ್ತಾ ಇದೆ. ಅಂದಾಗ ಮಾತ್ರ ಸಮ್ಮಿಶ್ರ ಸರ್ಕಾರ ರಚನೆ ಆಗ್ತಾ ಇದೆ. ಯಾಕೆಂದರೆ ಸಮ್ಮಿಶ್ರ ಸರ್ಕಾರ ಹೆಚ್ಚು ದಿನ ಅಧಿಕಾರ ಚಲಾಯಿಸಬೇಕಾದರೆ, ಸಮ್ಮಿಶ್ರ ಸರ್ಕಾರ ಹೆಚ್ಚು ಜನ ಅಧಿಕಾರದಲ್ಲಿ ಉಳಿಯಬೇಕಾದರೆ ಅವರಲ್ಲಿ ಹೊಂದಾಣಿಕೆ ಬೇಕು, ಅವರಲ್ಲಿ ಸಹಕಾರ ಬೇಕು. ಹೊಂದಾಣಿಕೆ ಮತ್ತು ಸಹಕಾರ ಇದ್ದಾಗ ಮಾತ್ರ, ಅವರಿಬ್ಬರ ಮಧ್ಯೆ ಹೊಂದಾಣಿಕೆ ಮತ್ತು ಸಹಕಾರ ಇದ್ದಾಗ ಮಾತ್ರ ಈ ಸಮ್ಮಿಶ್ರ ಸರ್ಕಾರ ಹೆಚ್ಚು ದಿನ ನಡೆಯಬಹುದು ಅನ್ನೋದನ್ನು ನಾವು ಹೇಳ್ಬೋದು. ಏಕೆಂದರೆ ಅಲ್ಲಿ ಐಡಿಯಾಲಜಿಕಲ್ ಕಾನ್ಫ್ಲಿಕ್ಟ್ ಅಂತ ಕರಿತಾ ಇದ್ದೀವಿ ಇಂಗ್ಲೀಷ್ನಲ್ಲಿ ನಾವು. ಸಿದ್ಧಾಂತಗಳ ಘರ್ಷಣೆ ಪ್ರಾರಂಭವಾದರೆ, ವಿರೋಧಿ ಸಿದ್ಧಾಂತಗಳು ಕೂಡಿ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಸರ್ಕಾರ ಸ್ಥಿರ ಆಗೋದಿಲ್ಲ ಅಂತ ನಾವು ನೆನಪಿಟ್ಕೊಳ್ಬೇಕು. ಪ್ರತಿಯೊಂದು ಪಕ್ಷ ತನ್ನ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ, ತನ್ನ ಗುರಿ ಮತ್ತು ಉದ್ದೇಶಗಳನ್ನು ಈಡೇರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಸಮ್ಮಿಶ್ರ ಸರ್ಕಾರದಲ್ಲಿ ಪ್ರತಿಯೊಂದು ಪಕ್ಷ ತನ್ನ ಸಿದ್ಧಾಂತಗಳನ್ನ, ತನ್ನ ಗುರಿಗಳನ್ನು, ತನ್ನ ಉದ್ದೇಶಗಳನ್ನ ಈಡೇರಿಸಲಿಕ್ಕೆ ಪ್ರಯತ್ನ ಪಟ್ಟರೆ ಅಲ್ಲಿ ಹೊಂದಾಣಿಕೆ ಉಳಿಯೋದಿಲ್ಲ, ಸರ್ಕಾರ ಅಸ್ಥಿರವಾಗ್ತಾ ಇದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಯಾಕಂದರೆ ಯಾವಾಗ 2 ಪಕ್ಷಗಳು 3 ಪಕ್ಷಗಳು ಕೂಡಿ ಸರ್ಕಾರ ರಚನೆ ಮಾಡ್ತಾ ಇದ್ದಾವೆ, ಅವುಗಳಲ್ಲಿ ಹೊಂದಾಣಿಕೆ ಇದ್ದಾಗ ಅವುಗಳ ಅಸ್ತಿತ್ವಕ್ಕೆ ಧಕ್ಕೆ ಬರಲಿಕ್ಕೆ ಪ್ರಾರಂಭವಾಗ್ತಾ ಇದೆ, ಅವರ ವಿಚಾರಗಳಿಗೆ ಧಕ್ಕೆ ಬರಲಿಕ್ಕೆ ಪ್ರಾರಂಭವಾಗ್ತಾ ಇದೆ. ಅಂತಹ ಸಮಯದಲ್ಲಿ ಅವರು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಬೇಕು, ತಮ್ಮ ಸಿದ್ಧಾಂತಗಳನ್ನು ಉಳಿಸ್ಕೊಳ್ಬೇಕು. ಜೊತೆಗೆ ಆ ಕೊಯ್ಲೇಟಿಂಗ್ ಪಾರ್ಟ್ನರ್ಸ್ ಅಂತ ಏನು ಕರಿತಾ ಇದ್ದೀವಿ, ಆ ಸಮ್ಮಿಶ್ರ ಸರ್ಕಾರದಲ್ಲಿ ಏನು ರಾಜಕೀಯ ಪಕ್ಷಗಳಿದ್ದಾವೆ ಅವುಗಳಿಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು, ಅವುಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಸಹಕಾರದಿಂದ ಆಡಳಿತ ನಡೆಸ್ಕೊಂಡು ಹೋಗ್ಬೇಕು. ಇದು ಬಹಳ ಕಷ್ಟದ ಕೆಲಸ. ಯಾವಾಗ ಹೊಂದಾಣಿಕೆ ಆಗೋದಿಲ್ಲ, ಯಾವಾಗ ಅವ್ರ ವಿಚಾರಗಳು ಒಪ್ಪಿಗೆ ಆಗೋದಿಲ್ಲ, ಅವರು ಸರ್ಕಾರದಿಂದ ಹೊರಗೆ ಬರ್ತಾರೆ. ಸರ್ಕಾರದಿಂದ ಹೊರಗೆ ಬಂದ ಕೂಡಲೇ ಸರ್ಕಾರ ಬಿದ್ದು ಹೋಗ್ತಾ ಇದೆ. ಒಂದು ಹೊಸ ಸಮ್ಮಿಶ್ರ ಸರ್ಕಾರ ರಚನೆ ಆಗಬೇಕು, ಇಲ್ಲ ಹೊಸ ಚುನಾವಣೆಗಳು ನಡೆಯಬೇಕು. ಇದು ಭಾಳ ಕಷ್ಟದ ಕೆಲಸ. ಆ ಕಾರಣಕ್ಕಾಗಿ ಈ ಸಮ್ಮಿಶ್ರ ಸರ್ಕಾರ ಭಾಳ, ಇದು ಒಂಥರ ಹಗ್ಗದ ಮೇಲಿನ ನಡಿಗೆ ಅಂತಂದರೂ ತಪ್ಪಾಗಲಿಕ್ಕಿಲ್ಲ. ಭಾಳ ಬ್ಯಾಲೆನ್ಸ್ ಇಟ್ಕೊಂಡು ಹೋಗಬೇಕಾಗ್ತಾ ಇದೆ.
ಬಹಳ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕಾಗ್ತಾ ಇದೆ, ಬಹಳ ಸಹಕಾರದಿಂದ ಹೋಗಬೇಕಾಗ್ತಾ ಇದೆ. ಒಬ್ಬರ ವಿಚಾರಗಳನ್ನು ಮತ್ತೊಬ್ಬರು ಆಲಿಸುವುದು, ಅದರ ಸಾಧ್ಯತೆಗಳನ್ನು ಪರಿಶೀಲಿಸಿ ಮುಂದುವರಿಯುವುದು ಮಾಡಿದರೆ ಸಮ್ಮಿಶ್ರ ಸರ್ಕಾರ ಅಧಿಕಾರದಲ್ಲಿ ಉಳಿತಾ ಇದೆ ಅಂತ ಹೇಳ್ಬೋದು. ಅದರ ಒಂದು ಮಾತು ಇವತ್ತು ಬರೀ ನಿಮ್ಗೆ ಅರ್ಥ ಮತ್ತು ವ್ಯಾಖ್ಯೆ ಅಷ್ಟೇ ಕೊಡ್ತಾ ಇದ್ದೀನಿ. ಲಕ್ಷಣಗಳನ್ನು ನಾಳೆ ನೋಡೋಣ, ಹುಟ್ಟಿಗೆ ಕಾರಣಗಳನ್ನು ನೋಡಬೇಕು ಮುಂದಿನ ಕ್ಲಾಸ್ನಲ್ಲಿ. ಇಲ್ಲಿ ಒಂದು ಮಾತನ್ನು ನೆನಪಿಟ್ಕೊಳ್ಬೇಕು, ಈ ಸಮ್ಮಿಶ್ರ ಸರ್ಕಾರ ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಉದ್ದೇಶಕ್ಕೆ ರಚಿಸಲ್ಪಟ್ಟಿರೋದರಿಂದ ಇದರ ಭವಿಷ್ಯ ಬಹಳ ದಿನ ಇರೋದಿಲ್ಲ. ಇದು ಬಸ್ಸಿನಲ್ಲೇ ಆದಂಥ ಪರಿಚಯ, ಬಸ್ಸಿನಿಂದ ಇಳಿದು ಹೋಗೋದಕ್ಕೆ ನಾವು ಪರಿಚಯ ಮರೆತು ಬಿಡ್ತೀವಿ. ಅಧಿಕಾರದಕ್ಕಾಗಿ ಕೂಡಿರ್ತಾರೆ, ಅಧಿಕಾರ ಅನುಭವಿಸಲಿಕ್ಕೆ ಅವಕಾಶ ಸಿಗದೇ ಇದ್ದಾಗ ಅಥವಾ ಪ್ರಮುಖ ಹುದ್ದೆಗಳು ಸಿಗದೇ ಇದ್ದಾಗ, ಅವರಿಗೆ ಲಾಭದಾಯಕ ಹುದ್ದೆಗಳು ಸಿಗದೇ ಇದ್ದಾಗ ಅಧಿಕಾರ ಚಲಾಯಿಸಲಿಕ್ಕೆ ತಮ್ಮ ಪಕ್ಷದ ಸಿದ್ಧಾಂತ, ಗುರಿ ಮತ್ತು ತತ್ವಗಳನ್ನು ಚಾಲನೆಗೆ ತರಲಿಕ್ಕೆ ಅವಕಾಶ ಇಲ್ಲದೆ ಹೋದಾಗ ಅವರು ಆ ಸಮ್ಮಿಶ್ರ ಸರ್ಕಾರದಿಂದ ಹೊರಬರುವ ಸಾಧ್ಯತೆಗಳಿದಾವೆ. ಯಾಕೆಂದರೆ ರಾಜಕೀಯ ಅಂದರೆ ಸ್ವಾರ್ಥದಿಂದ ಸೇರಿದ್ದು, ರಾಜಕೀಯ ಅಂದರೆ ಅಧಿಕಾರಕ್ಕಾಗಿ ಮಾಡಿದ್ದು, ರಾಜಕೀಯ ಅಂದರೆ ತನ್ನ ಉದ್ದೇಶಗಳನ್ನ ಈಡೇರಲಿಕ್ಕೆ ಮಾಡಿಕೊಂಡದ್ದು. ಯಾವಾಗ ಇದು ಸಾಧ್ಯವಾಗುವುದಿಲ್ಲವೋ, ಯಾವಾಗ ಅವರಿಗೆ ಅಧಿಕಾರ ಚಲಾವಣೆಗೆ ಅಡಚಣೆಯಾಗ್ತಾ ಇದೆಯೋ, ಯಾವಾಗ ಅವರಿಗೆ ತಮ್ಮ ಗುರಿ ಮತ್ತು ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಅವಕಾಶವಾಗ್ತಾ ಇದೆಯೋ, ಯಾವಾಗ ತಮ್ಮ ವಿಚಾರಗಳನ್ನು ಚಲಾವಣೆಗೆ ತರಲಿಕ್ಕೆ ಸಾಧ್ಯ, ನನ್ನ ಶಬ್ದ ತಮ್ಮ ಅಂತ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ, ಇದು ಸ್ವಾರ್ಥಕ್ಕೆ ಸೇರಿದ ಪದ. ನಾನು, ನನ್ನದು ಅನ್ನೋದು ಯಾವಾಗ ರಾಜಕೀಯ ಪಕ್ಷಗಳಿಗೆ ಬರ್ತಾ ಇದೆ, ಸ್ವಾರ್ಥ ಬರ್ತಾ ಇದೆ, ಅಲ್ಲಿ ಸ್ವಹಿತ ಬರ್ತಾ ಇದೆ. ಒಂದು ರಾಜಕೀಯ ಪಕ್ಷ ತನ್ನ ಸ್ವಹಿತವನ್ನು ಈಡೇರಿಸಿಕೊಳ್ಳಲಿಕ್ಕೆ ಯಾವಾಗ ಪ್ರಾರಂಭ ಮಾಡ್ತಾ ಇದೆ, ಆವಾಗ ರಾಜಕೀಯ ಅಸ್ಥಿರತೆ ಉಂಟಾಗ್ತಾ ಇದೆ. ಇಲ್ಲಿ ಸ್ವಹಿತವನ್ನು ಬಲಿ ಕೊಟ್ಟರೆ ಮಾತ್ರ ಈ ಸಮ್ಮಿಶ್ರ ಸರ್ಕಾರ ಸದೃಢವಾಗ್ಬೋದು. ಈ ಸಮ್ಮಿಶ್ರ ಸರ್ಕಾರ ತಾತ್ಪೂರ್ತಿಕ ಅಂತ ನಿಮ್ಗೆ ಆಗಲೇ ಹೇಳಿದೆ. ಯಾಕಂದರೆ ಇದು ಸಮಯ ಮತ್ತು ಅವಕಾಶ ನೋಡಿ ಮಾಡಿಕೊಂಡದ್ದು, ಇದು ಭಾಳ ದಿನ ಉಳಿಯೋದಿಲ್ಲ. ಉದಾಹರಣೆಗೆ, ಯಾವಾಗ ವಾಜಪೇಯಿ ಸರ್ಕಾರವನ್ನು 261 ಮತಗಳಿಂದ, ವಾಜಪೇಯಿ ಸರ್ಕಾರಕ್ಕೆ 259 60 ಬಂತು, ವಿರೋಧಿಗಳಿಗೆ 1 ಮತ ಹೆಚ್ಚು ಬಂತು. ಅವರು ಬಹುಮತ ಇದ್ದರೂ ಎಲ್ಲರೂ ಕೂಡಿ ಸರ್ಕಾರ ರಚನೆ ಮಾಡಲಿಲ್ಲ, ಸರ್ಕಾರವನ್ನು ಕೆಡವುವ ಸಮಯದಲ್ಲಿ ಒಂದಾದರು. ನೋಡ್ರಿ ಎಷ್ಟು ಸ್ವಾರ್ಥ ಇರ್ತದೆ ಇಲ್ಲಿ. ಈ ಸಮ್ಮಿಶ್ರ ಸರ್ಕಾರದಲ್ಲಿ ಇಂಥ ಸ್ವಾರ್ಥನೇ ಜಾಸ್ತಿ ಇರ್ತಾ ಇದೆ. ವಾಜಪೇಯಿ ಸರ್ಕಾರವನ್ನು ಕೆಡವಲಿಕ್ಕೆ ಎಲ್ಲರೂ ಒಂದಾದರು, ಆದರೆ ಕೆಡವಿದ ನಂತರ ಸರ್ಕಾರ ರಚನೆ ಮಾಡಲಿಕ್ಕೆ ಅವರಲ್ಲಿ ಹೊಂದಾಣಿಕೆ ಆಗಲಿಲ್ಲ, ಅವರಲ್ಲಿ ಸಹಕಾರ ಮೂಡಲಿಲ್ಲ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಮತ್ತು ಕುಮಾರಸ್ವಾಮಿಯವರು ಕೂಡಿ ಸರ್ಕಾರ ರಚನೆ ಮಾಡಿದರು, ಕಾಂಗ್ರೆಸ್ ಮತ್ತು JDS. ಸರ್ಕಾರ ಬಿದ್ದ ನಂತರ ಇವರು ಅವರು ಬದ್ಧ ವೈರಿಗಳು ಹಾಕೊಂತರು. ಈ ರೀತಿ ಸ್ವಾರ್ಥ ಇದ್ದರೆ, ಈ ರೀತಿ ಹೊಂದಾಣಿಕೆ ಇಲ್ಲದೆ ಸಂಯುಕ್ತ ಸರ್ಕಾರ ರಚನೆಯಾದರೆ ಅಥವಾ ಸಮ್ಮಿಶ್ರ ಸರ್ಕಾರ ರಚನೆಯಾದರೆ ಅದು ಭಾಳ ದಿನ ಉಳಿಯೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಮಿತ್ರರೇ, ನೀವೆಲ್ಲರೂ ವ್ಯಾಕ್ಸಿನ್ ಹಾಕಿಕೊಳ್ಳಿ, ನಿಮ್ಮ ಮನೆಯವರಿಗೂ ವ್ಯಾಕ್ಸಿನ್ ಹಾಕಿಕೊಳ್ಳಿ. ವ್ಯಾಕ್ಸಿನ್ ನಮ್ಮಲ್ಲಿ ಶಕ್ತಿಯನ್ನು ತುಂಬ್ತಾ ಇದೆ, ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸ್ತಾ ಇದೆ, ನಮ್ಮನ್ನು ಸದೃಢರಾಗಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಆ ನಿಟ್ಟಿನಲ್ಲಿ ವಿಚಾರ ಮಾಡಿ, ಎಲ್ಲರಿಗೂ ಇದರ ಬಗ್ಗೆ ತಿಳುವಳಿಕೆ ನೀಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.